ನೋಡಿಕೊಂಡು ಜೋಶಿ ಮಠದಿಂದ ಒಂದು 50 ಕಿಲೋಮೀಟರು ಬದ್ರಿನಾಥ್ ಇದೆ. ಬದ್ರಿನಾಥ್ಗೆ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ತುಂಬ ಡೆಡ್ಲಿ ಆಗಿದೆ. 50 ಕಿಲೋಮೀಟ್ರ್ ಇದೆಯಂತೆ ಯಾವುದು ಬದ್ರಿನಾಥ್. ಸಿಕ್ಕಾಬಟ್ಟೆ ಇಕ್ಕಟ್ಟಿದೆ ರೋಡ್ ಮಾತ್ರ. ತುಂಬ ವೆಹಿಕಲ್ ಬರ್ತಾ ಇದೆ, ಹಾಗೆ ಜಾಸ್ತಿ ಗಾಳಿ ಬೀಸ್ತಾ ಇದೆ, ತುಂಬ ಡಸ್ಟ್ ಬರ್ತಾ ಇದೆ. ಸೈಕಲ್ ತಳ್ಳೋದಕ್ಕೆ ಆಗ್ತಾ ಇಲ್ಲ, ವಿಪರೀತ ಬಿಸಿಲಿದೆ. ನಾಳೆ ಸಂಜೆ ಹೋಗ್ತೀವಿ ಅಂದ್ಕೊಂಡಿದ್ದೀವಿ ಬದ್ರಿನಾಥ್ಗೆ. ನೋಡೋಣ, ಹೋಗ್ತಾ ಇದ್ದೀವಿ ಇನ್ನು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ನಾನಿವತ್ತಿರೋದು ಬದ್ರಿನಾಥ್ ಸ್ಥಳದಲ್ಲಿದ್ದೀನಿ. ಚಮೋಲಿ ಅನ್ನೋ ಒಂದು ಡಿಸ್ಟಿಕ್ ಬಿಟ್ಟು ಅಲ್ಲಿಂದ ಒಂದು 100 ಕಿಲೋಮೀಟ್ರ್ ಹಾಗೆ ಮುಂದೆ ಬಂದ್ವಿ ಸೈಕಲ್ನಲ್ಲಿ. ರೋಡ್ ಮಾತ್ರ ತುಂಬ ಸಿಕ್ಕಾಬಟ್ಟೆ ಕಷ್ಟ ಆಗ್ತಾ ಇತ್ತು. 1 ದಿನ ಟ್ರೈ ಮಾಡ್ಕೊಂಡು ತಳ್ಕೊಂಡು ಹಾಗೆ ಮುಂದೆ ಬಂದ್ವಿ. ಕೊನೆಗೆ ಬದ್ರಿನಾಥ್ ಸಿಕ್ತು. ಇವಾಗ ಬದ್ರಿನಾಥಲ್ಲಿ ಇದ್ದೀವಿ. ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನ ಮಾತ್ರ ಸಿಕ್ಕಾಬಟ್ಟೆ ಇದ್ದಾರೆ. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ದರ್ಶನ ಮಾಡೋದಕ್ಕೆ. ಆದಷ್ಟು ಬೇಗ ದರ್ಶನ ಮಾಡಿಕೊಂಡು ಹೋಗಬೇಕು ಇಲ್ಲಿಂದ ಮುಂದೆ. ಹಾಗೆ ತುಂಬ ಚಳಿ ಆಗ್ತಾ ಇದೆ. ಎಷ್ಟೇ ಬಿಸಿಲಿದ್ರು ಕೂಡ ಇಲ್ಲಿ ತುಂಬ ಚಳಿ ಇದೆ. ದರ್ಶನಕ್ಕೆ ಹೋದರೆ ಹೊರಗಡೆ ಬರೋದು ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ. ಸೊ ನೋಡೋಣ, ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಬದ್ರಿನಾಥನ ದರ್ಶನ ಏನೋ ಆಯಿತು, ಬಟ್ ಒಳಗಡೆ ತುಂಬ ಕ್ರೌಡ್ ಇದ್ದದ್ರಿಂದ ಅಲ್ಲಿ ಒಳಗಡೆ ಮೊಬೈಲ್ ತೆಗೆಯೋದಕ್ಕೂ ಆಗಲಿಲ್ಲ. ಮತ್ತು ಆ ಪೊಲೀಸ್ ಕೂಡ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸುಮ್ಮನೆ ಮುಂದೆ ತಳ್ತಾ ಇದ್ದಾರೆ, ಬೇಗ ಹೋಗಿ ಅಂತ. ಸೊ ಅಲ್ಲಿ ಯಾವುದು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಒಳಗಡೆ. ಅದನ್ನು ಒಳಗಡೆ ಆ ದೇವ್ರನ್ನ ತೋರಿಸೋದಕ್ಕಾಗಲಿಲ್ಲ, ಕ್ಷಮಿಸ್ಬಿಡಿ. ಇವಾಗ ಇದು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಗುರು, ಈ ಜನದಲ್ಲಿ ನನ್ನ ಟ್ರಾವೆಲಿಂಗ್ ಪಾರ್ಟ್ನರ್ ಎಲ್ಲೋ ಮಿಸ್ ಆಗಿ ಹೋಗ್ಬಿಟ್ಟಿದ್ದಾನೆ. ನೆಟ್ವರ್ಕ್ ಕೂಡ ಇಲ್ಲ ಇಲ್ಲಿ ಫೋನ್ ಮಾಡೋಣಂದರೆ. ಮೈ ಗಾಡ್, ಇದೊಳ್ಳೆ ಪರಿಸ್ಥಿತಿ ಬಂತು ಗುರು. ಇವಾಗ ಟ್ರಾವೆಲಿಂಗ್ ಪಾರ್ಟ್ನರು ಮಿಸ್ ಆಗಿದ್ದಾರೆ. ನನ್ನ ಚಪ್ಪಲಿ ಅಂತೂ ಎಲ್ಲೋ ಮಿಸ್ ಆಗಿ ಹೋಗ್ಬಿಟ್ವು, ಚಪ್ಪಲಿ ಕೂಡ ಇಲ್ಲ. ಸೊ ಚಪ್ಪಲಿ ಹೋದ್ರೂ ಹೋಗಲಿ, ಇವನ್ನೆಲ್ಲೋದನ್ನ ಗೊತ್ತಾಗ್ತಾ ಇಲ್ಲ. 1 ಅವರಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನೆಟ್ವರ್ಕ್ ಕೂಡ ಇಲ್ಲಿ ಇಲ್ಲ ಫೋನ್ ಮಾಡೋಣ ಅಂದರೆ. ಇಲ್ಲಿ ಹರಿತಾ ಇರೋದು ನದಿ ಅಲಕಾನಂದ ನದಿ. ಇದು ಎಷ್ಟು ಕೋಲ್ಡ್ ಇದೆ ಅಂದರೆ ಸಖತ್ತು ಕೋಲ್ಡ್ ಇದೆ ನೀರು ಮಾತ್ರ. ಅದರಲ್ಲೂ ಕೂಡ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ, ಪಾಪ ಎಲ್ಲ ಪರಿಹಾರ ಆಗಲಿ ಅಂತ. ಅವ್ರು ಹಾಕೋ ಬಂದಿರೋ ಬಟ್ಟೆ ಎಲ್ಲ ಇದ್ರಲ್ಲಿ ಹಾಗೆ ಬಿಡ್ತಾ ಇದ್ದಾರೆ, ತುಂಬ ಗಲೀಜು ಮಾಡ್ತಿದ್ದಾರೆ. ಅದು ಮಾಡಬಾರ್ದು ಆ ಥರ. ಸಿಕ್ಕಾಬಟ್ಟೆ ಕೋಲ್ಡ್ ಇದೆ, ಅದರಲ್ಲೂ ಸ್ನಾನ ಮಾಡ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಜನ ಇದ್ದಾರೆ ಗುರು, ನೀಟ್ನೆಸ್ಸೇ ಇಲ್ಲ. ತುಂಬ ರಶ್ ಇದೆ ಜನ ಮಾತ್ರ. बद्रीनाथ ನೋಡ್ಕೊಂಡು ಹಾಗೆ ಮುಂದೆ ಬರಬೇಕಾದ್ರೆ ಇಲ್ಲೊಂದು ಸ್ಪೆಷಲ್ ಆಗಿ ಫ್ರೂಟ್ ಕಾಣಿಸ್ತು. ಭಯ ಇದ್ರ ನಾಮ ಕ್ಯಾ? ಕುಮಾನಿ 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 ಅಂತೆ. ಒಳಗಡೆ ಬ್ಲ್ಯಾಕ್ ಕಲರ್ ಸ್ಪೆಷಲ್ ಫ್ರೂಟ್ ಬೀಜ ಇದೆ. ये जो आप फेंक रहे हैं ना, इसको भी खाते हैं तोड़ के, मीठा है, सख्त स्वीट आಗಿದೆ.
ये जो है ना वो इसको भी तोड़ के खाते हैं, मीठा खाते हैं। हाँ ಕೊಟ್ಟಿದ್ದಾರೆ ತಿನ್ರಿ ಅಂತ ತಿಂತಾ ಇದೀವಿ. ಥರ ಮ್ಯಾಂಗೋ ಫ್ಲೇವರ್ ಇದೆ. ಸಾಕಾಗೋಯ್ತು ಗುರುವೆ. ಬದ್ರಿನಾಥನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಒಂದು 60 ಕಿಲೋಮೀಟ್ರು ಹೇಗೋ ಬಂದ್ವಿ. ಸೈಕಲ್ಲು ತಳ್ಕೊಂಡು ಹಾಗೆ ಮುಂದೆ ಬಂದ್ವಿ. ಸಂಜೆ ಒಂದು 6 ಗಂಟೆ ಆಗಿದೆ. ನಾನು ನನ್ನ ದೋಸ್ತಿಗೆ ಹೇಳಿದೆ, ನನ್ನ ಕೈಲಿ ಆಗೋದಿಲ್ಲ, ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ. ಇಲ್ಲಿಂದ ಕೇದಾರ್ನಾಥ್ 200 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋಗಕ್ಕೆ ಇನ್ನೂ ಒಂದು 4-5 ದಿನ ಆಗ್ಬೋದು, ಗೊತ್ತಿಲ್ಲ. ಅಷ್ಟೊಂದು ರೋಡ್ ಮಾತ್ರ ತುಂಬ ಡೆಡ್ಲಿ ಆಗಿದ್ದಾವೆ ಈ ಕಡೆ. ಇವತ್ತು ಇಲ್ಲೇ ಮಲ್ಕೊಳ್ಳೋಣ ಅಂಥೇಳಿ ಅಣ್ಣವ್ರ ಹತ್ರ ಪರ್ಮಿಷನ್ ಕೇಳಿಕೊಂಡು ಇವತ್ತು ಇದರೊಳಗಡೆ ಮಲ್ಕೊಳ್ತಾ ಇದ್ದೀವಿ. ನಿಜವಾಗ್ಲೂ ಈ ಕಡೆ ತುಂಬ ಕಷ್ಟ ಆಗ್ತಾಯಿದೆ ಟ್ರಾವೆಲಿಂಗ್ ಮಾಡೋದಕ್ಕೆ. ಬಟ್ ಸ್ಟೇ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಬೇಕಾದ್ರೂ ಮಲ್ಕೋಬೋದು. ರೋಡ್ ಸೈಡಲ್ಲಿ ಹೋಟೆಲೆಲ್ಲ ಇರ್ತಾವಲ್ಲ, ಅಲ್ಲಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು, ಯಾರು ಕೂಡ ಇಲ್ಲ ಅಂತ ಅನ್ನೋದಿಲ್ಲ, ಎಲ್ಲರೂ ಸರಿ ಆಯಿತು ಅಂತಾರೆ. ಪರ್ಮಿಷನ್ ತೊಗೊಂಡು ಎಲ್ಲಿ ಬೇಕಾದ್ರೂ ಮಲ್ಕೋಬೋದು. ಸ್ವಲ್ಪ ಊಟದ್ದೇ ಈ ಕಡೆ ಎಲ್ಲದೂ ಕೂಡ ಡಬಲ್. ಸ್ವಲ್ಪ ಈ ಕಡೆ ಉತ್ತರಾಖಂಡ್ ಕಡೆ ಬರಬೇಕಂದ್ರೆ ದುಡ್ಡು ಜಾಸ್ತಿನೇ ಇಟ್ಕೊಂಡು ಬರಬೇಕು. ನಾವು ನೋಡಿದರೆ ಖಾಲಿ ಟೇಬಲ್ ಬಂದಿದ್ದೀವಿ. ಥರ ನೆನಪಿಸ್ಕೊಂಡೆಲ್ಲ ನಗು ಬರುತ್ತೆ. ಇದೇ ಜಾಗದಲ್ಲಿ ಮಲ್ಕೊಳ್ತಾ ಇದ್ದೀವಿ. ಒಂದು ತಗಡಿನ ಶೀಟ್ ಕೆಳಗಡೆ ಮಲಗ್ತಾ ಇದ್ದೀವಿ. ಅವ್ರು ಹೇಳಿದರು ರಾತ್ರಿ 9 ಗಂಟೆ ಮೇಲೆ ಇಲ್ಲಿ ಟೆಂಟ್ ಹಾಕ್ಕೊಳ್ಳಿ, ಅಲ್ಲಿವರೆಗೂ ಟೆಂಟ್ ಹಾಕಬೇಡಿ ಅಂತಂದರು. ಸೊ ನನಗೆ ಕೂತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ತುಂಬ ಸುಸ್ತಾಗ್ತಾ ಇದೆ. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ಇತ್ತು, ಹಾಗಾಗಿ ಆಲ್ರೆಡಿ ಇಲ್ಲಿ ಟಾರ್ಪಲ್ ಹಾಕ್ಬಿಟ್ಟಿದ್ದೀನಿ. ಇಲ್ಲೇ ಮಲ್ಕೊಳ್ಳೋಣ ಅಂತ ಒಂದು 8 ಗಂಟೆವರೆಗೂ. ಇಲ್ಲಿಂದ ಒಂದು ವ್ಯೂ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನನಗೆ ಇವತ್ತಿನವರೆಗೂ ಗೊತ್ತಾಗದೇ ಇರೋದೊಂದು, ಇವೆಲ್ಲ ಯಾವತ್ತು ಸೃಷ್ಟಿ ಆದವು, ಹೆಂಗೆ ಸೃಷ್ಟಿ ಆದವು ಅಂತ ನನಗೆ ಇವತ್ತಿನವರೆಗೂ ಗೊತ್ತಾಗ್ತಾಯಿಲ್ಲ. ಬೆಟ್ಟ ಗುಡ್ಡಗಳು ನೋಡಿ, ಅಲ್ಲಿ ಯಾರೋ ಒಬ್ಬರು ಮನೆ ಕಟ್ಕೊಂಡಿದ್ದಾರೆ, ಒಂಟಿ ಮನೆ ಇದೆ. ಇಲ್ಲಿರೋ ಜನಗಳೇ ಒಂಥರ ಡಿಫ್ರೆಂಟಾಗಿ ಬದುಕ್ತಾರೆ ಗುರು. ಫೈನಲಾಗಿ ಟೆಂಟ್ ಎಲ್ಲ ಹಾಕಿದ್ದಾಯಿತು. ಈ ಜಾಗದಲ್ಲಿ ಟೆಂಟ್ ಹಾಕಿದ್ದೀವಿ. ಇಲ್ಲಿ ಸೈಕಲ್ ಪಾರ್ಕಿಂಗ್ ಮಾಡಿದ್ದೀವಿ. ಲಗೇಜ್ ಎಲ್ಲ ಹೊರಗಡೆನೇ ಇದೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಾವು ಇವತ್ತು ಇದರೊಳಗಡೆ ಮಲಗ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.